ಹಾಯ್ ಆಲ್, ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಮಾರ್ನಿಂಗ್ 5 o'clock ಆಗಿರೋದ್ರಿಂದ ಬೆಳಗ್ಗೆ ಇಲ್ಲ, ಫುಲ್ ಕತ್ಲೆ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ಆಚೆ ಹೋಗಿ ಅಲ್ಲೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋಕ್ಕೆ ಸ್ವಲ್ಪ ಭಯ. ಅದಕ್ಕೇ ಒಳಗಡೆ ಕೆಲಸನೇ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಮಕ್ಕಳು ರಾತ್ರಿ ಟೈಮೆಲ್ಲ ಸೋಫಾದ ಮೇಲೆ ದಿವಾನ್ ಕಟ್ ಮೇಲೆಲ್ಲ ಕೂತ್ಕೊಂಡು ತುಂಬ ಅಡ್ಡಾದಿಡ್ಡಿ ಕೂತ್ಕೊಂಡೆಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಎದ್ದು ಕಸ ಗುಡಿಸ್ಕೊಂಡು ಹಾಗೆಯೇ ನೆಲ ಒರೆಸಿ ಡೈನಿಂಗ್ ಟೇಬಲು, ದಿವಾನ್ ಕಟ್ಟು, ಸೋಫಾ ಸೆಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ನಮ್ಮ ಮನೇನ ನಮಗೆ ನೋಡೋಕ್ಕೆ ಖುಷಿ ಅನಿಸುತ್ತೆ. ಹಾಗಾಗಿ ಈ ಕೆಲಸನ ಬೆಳಗ್ಗೆನೇ ಮುಗಿಸ್ಕೊಬಿಡ್ತೀನಿ ನಾನು. ಇವಾಗ ಸ್ವಲ್ಪ ಬೆಳಕಾಗಿರೋದ್ರಿಂದ ಆಚೆ ಬಂದು ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕೋತೀನಿ. ನಾನು 5 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ ನೀರು ಕುಡಿದು 10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ನನಗೆ ಸ್ವಲ್ಪ ಯೋಗ ಎಲ್ಲ ಮಾಡೋಕ್ಕೆ ಟೈಮ್ ಸಿಗಲ್ಲ. ಮನೆ ಕ್ಲೀನಿಂಗ್ ಮಾಡಿ ನನ್ನ ಮಕ್ಕಳನ್ನ ಏಳಿಸಿ ಅವ್ರನ್ನ ಸ್ವಲ್ಪ ಹೊತ್ತು ಓದಿಸಿ ತಿಂಡಿ ರೆಡಿ ಮಾಡಿ ಅವ್ರಿಗೆ ಯೂನಿಫಾರ್ಮ್ ಹಾಕ್ಸಿ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಕಳಿಸೋದೇ ದೊಡ್ಡ ಎಕ್ಸಸೈಸ್ ಆಗಿಬಿಡುತ್ತೆ. ಹಾಗಾಗಿ ಸಂಜೆ 5 o'clockಯಿಂದ 6 o'clockವರೆಗೆ ವಾಕ್ ಮಾಡ್ಕೋತೀನಿ. ಅಷ್ಟಂಗೆ ಸಾಕು ಅಂತ ಅನಿಸುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ಮುಂದೆನೇ ಹೂವೆಲ್ಲ ನಾನು ಬೆಳೆದಿರೋದ್ರಿಂದ ಗುಲಾಬಿ ಹೂ ಬೇರೆ ಬಿಟ್ಟಿತ್ತು, ತುಂಬಾ ಚೆನ್ನಾಗಿದೆ ಈ ಕಲರ್ ಅಲ್ವಾ. ಅದನ್ನೆಲ್ಲ ಕಿತ್ಕೊಂಡು, ಸೇವಂತಿಗೆ ಹೂ ಕೂಡ ಇದೆ ಮನೆಯ ಮುಂದೆ. ಆ ಹೂವನ್ನೆಲ್ಲ ಕಿತ್ಕೊಂಡು ದೇವ್ರಿಗೆ ನಾನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಮನೆ ಮುಂದೆ ಈ ಥರ ಎಲ್ಲ ಜಾಗ ಇದ್ದರೆ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಬೋದು. ಪಾಟಲ್ಲಿ ಕೂಡ ಸೇವಂತಿಗೆ ಹೂವಿನ ಗಿಡ ಎಲ್ಲ ಬೆಳ್ಕೊಬೋದು. ಆದರೆ ಮೇಂಟೆನೆನ್ಸ್ ಸ್ವಲ್ಪ ಮಾಡಬೇಕಾಗತ್ತೆ. ದಾಸವಾಳ ಗಿಡ, ಸೇವಂತಿಗೆ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಡೈಲಿ ನೀರು ಹಾಕಬೇಕು. 15 ಡೇಸ್ಗೆ 1 ಮಂತ್ಗೆಲ್ಲ ಗೊಬ್ಬರ ಎಲ್ಲ ಹಾಕ್ತಾಯಿದ್ರೆ ಹೂವು ಚೆನ್ನಾಗಿ ಬಿಡುತ್ತೆ. ಮೇಂಟೆನೆನ್ಸ್ ಮಾಡಬೇಕಷ್ಟೆ. ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇರೋದ್ರಿಂದ ಈ ಥರ ನಾನು ಬೆಳ್ಕೊತಿದ್ದೀನಿ ಅಷ್ಟೇ. ಆದರೆ ಸ್ವಲ್ಪ ಜಾಸ್ತಿನೇ ಕ್ಲೀನಿಂಗೆಲ್ಲ ಮಾಡೋದು ಟೈಮ್ ಆಗುತ್ತೆ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲಿಗೆಲ್ಲ ರಂಗೋಲಿ ಹಾಕೋತಾ ಇದ್ದೀನಿ. ಯಾರಿಗಾದರೂ ನಮ್ಮನೆ ಪೂಜಾ ರೂಮ್ದು ವಿಡಿಯೋ ನೋಡೋ ಇಂಟ್ರೆಸ್ಟ್ ಇದ್ದರೆ ನನಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಾನು ರಾತ್ರಿಯೇ ಕಿಚನ್ನ ಕ್ಲೀನ್ ಮಾಡಿ ಮಲಗೋದು. ಬೆಳಗ್ಗೆ ಟೈಮ್ ಅಡುಗೆ ಮನೇಲಿ ಪಾತ್ರೆ ನೋಡಿದರೆ ತುಂಬಾ ಇರಿಟೇಷನ್ ಆಗ್ಬಿಡುತ್ತೆ. ಅದಕ್ಕೇ ನಾನು ರಾತ್ರಿಯೇ ನೀಟ್ ಮಾಡ್ಕೊಬಿಡ್ತೀನಿ. ಇವತ್ತಿಂಡಿಗೆ ನಾನು ಸೋಯಾ ಚಂಕ್ಸ್ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ಹಾಕೋತಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ರಾತ್ರಿಯೇ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಇವಾಗಲೇ ಈರುಳ್ಳಿ, ಟೊಮೊಟೊ ಎಲ್ಲ ಫ್ರೆಶ್ಶಾಗಿ ಈಗಲೇ ಕಟ್ ಮಾಡ್ಕೋತೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, 2 ಸ್ಪೂನ್ ತುಪ್ಪ, 2 ಪೀಸ್ ಒಂದು ಚಕ್ಕೆ, 2 ಪಲಾವ್ ಎಲೆ, 3 ಏಲಕ್ಕಿ, 1 ಸ್ಪೂನ್ ಸೋಂಪು ಕಾಳು, ಹಾಗೆ 2ರಿಂದ 3 ಹಚ್ಚಿಟ್ಟಿರೋಂಥ ಈರುಳ್ಳಿ, ಕರಿಬೇವು, 4 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಟ್ ಮಾಡಿರೋ ಅಂತಹ ಪುದೀನನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 4ರಿಂದ 5 ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಕೆಟಲ್ಗೆ ಬಿಸಿನೀರನ್ನ ಕಾಯೋಕ್ಕೆ ಇಟ್ಕೋತಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಪಲಾವ್ ಬೇಗ ಆಗುತ್ತೆ. ಈ ಕಡೆ 2 ಗ್ಲಾಸ್ ಅಕ್ಕಿನ ತೊಗೊಂಡು ತೊಳೆದು ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ನೀರಿಗೆ ನೆನೆಸಿಟ್ಟಿರೋಂಥ ಸೋಯಾ ಚಂಕ್ಸ್ನ ಚೆನ್ನಾಗಿ ಫ್ರೈ ಆಗಿರೋಂಥ ಮಸಾಲೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಚಿ ತಕ್ಕಷ್ಟು ಹರಳುಪ್ಪನ್ನ ಹಾಕ್ಕೊಂಡು 2 ಸ್ಪೂನ್ ಮೊಸರನ್ನ ಹಾಕಿ 3 ಮಿನಿಟ್ಸ್ ಆಗೋಷ್ಟು ಟೈಮಲ್ಲಿ ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಇದರಿಂದ ಸೋಯಾ ಚಂಕ್ಸ್ಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ತೊಳೆದಿರೋ ಅಂತಹ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಬಿಸಿನೀರನ್ನ ಹಾಕ್ಕೋಬೇಕಾಗುತ್ತೆ. ಹೊಸದಾಗಿ ಮಾಡ್ತಿರೋರು 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಪಲಾವ್ ಚೆನ್ನಾಗಿ ಕುದಿ ಬಂದಾಗ ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿ ಮಾಡಿ ಪ್ಲೇಟ್ನ ಮುಚ್ಚಿಟ್ರೆ ಬಿಸಿ ಬಿಸಿಯಾದ ಸೋಯಾ ಪಲಾವ್ ರೆಡಿ ಆಗುತ್ತೆ. ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರೋದ್ರಿಂದ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದರಲ್ಲಿ ತುಂಬಾ ಪ್ರೋಟೀನ್ ಇರೋದ್ರಿಂದ ಮಸಲ್ಸ್ ಗಟ್ಟಿಯಾಗ್ತವೆ. ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತೆ. ಡಯಾಬಿಟಿಸು, ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಎಷ್ಟು ಹಣ ಸಂಪಾದಿಸಿದ್ರೂ ದೇಹ ಆರೋಗ್ಯವಾಗಿಲ್ಲ ಅಂದರೆ ಅದು ವ್ಯರ್ಥನೇ ಅಲ್ವಾ. ಹಾಗಾಗಿ ಎಲ್ಲರೂ ಹೆಲ್ತಿ ಐಟಮ್ಸ್ನೇ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ದಿನಸಿ ಐಟಮ್ ಎಲ್ಲ ಖಾಲಿಯಾಗಿತ್ತು ಅಂತ ದಿನಸಿ ಐಟಮ್ ತರೋಣ ಅಂತ ರಿಲಯನ್ಸ್ಗೆ ಹೊರಟಿದ್ವಿ.
ನಾನು ಮನೆಗೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ಮುಂಚೆನೇ ಪೇಪರಲ್ಲಿ ಬರೆದಿಟ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋದು. ಯಾಕೆಂದರೆ 2 ತಿಂಗಳಿಗಾಗುವಷ್ಟು ಐಟಮ್ಸ್ನ ತಂದಿಟ್ಕೋತೀನಿ, ಪದೇ ಪದೇ ಶಾಪಿಂಗ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಏನೇನು ಕಾಳುಗಳಿರಲಿಲ್ಲ ಎಲ್ಲ ಕಾಳನ್ನೂ ತಂದು ಮನೇಲಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ಏನೇನು ತಂದಿದ್ದೀನಿ ಅವನ್ನೆಲ್ಲ ಕಾಳುಗಳನ್ನು ಗ್ಲಾಸ್ ಬಾಟಲ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೆ ಟಾಲ್ ಯೂನಿಟ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಂತ ಕೊಲಿನಿಂದ ಒಂದೊಂದೇ ಸ್ಟೆಪ್ನ ತೆಗೆದು ಕ್ಲೀನ್ ಮಾಡಿ ನಮ್ಮನೆ ಟಾಲ್ ಯೂನಿಟ್ನ ಕ್ಲೀನ್ ಮಾಡಿಕೊಂಡೆ. ನಾವು ಇವಾಗ ತಾನೇ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿಕೊಂಡು ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ಹಿಡಿತದಲ್ಲೇ ನಾವು ಮನೆ ಮೇಂಟೈನ್ ಮಾಡಬೇಕಾಗಿರುತ್ತೆ. ನಾವು ಯಾವುದನ್ನು ವೇಸ್ಟ್ ಆಗೋ ಥರ ಮಾಡಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋತೀವಿ. ಹೆಚ್ಚಾದರೂ ಅದನ್ನು ಸಂಜೆನೇ ಊಟ ಮಾಡ್ಕೋತೀವಿ. ವೇಸ್ಟ್ ಮಾಡಿ ಡಸ್ಟ್ಬಿನ್ಗಂತೂ ಎಸೆಯಲ್ಲ. ಈ ಟಾಲ್ ಯೂನಿಟ್ನ ಆರಾಮಾಗಿ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಕೊಲಿನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಸ್ಟೆಪ್ನು ಅಲ್ಲಿ 6 ಇಂದ 7 ಸ್ಟೆಪ್ ಇದೆ ನಮ್ಮ ಟಾಲ್ ಯೂನಿಟ್ಟು. ಆ ಸ್ಟೆಪ್ಪನ್ನೆಲ್ಲ ನಾನು ಈ ಥರನೇ ಒಂದೊಂದಾಗಿ ನಿಧಾನಕ್ಕೆ ತಿಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ದಿನಸಿ ಐಟಮ್ಸ್ನೂ ಅಲ್ಲಿ ಇಟ್ಕೊಂಡೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.